ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ತುಮಕೂರಿನ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ವಿಶ್ವವಿದ್ಯಾಲಯದಲ್ಲಿ ನಾವಿದ್ದೇವೆ. ಇಂದು ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಪತ್ರಿಕಾಗೋಷ್ಠಿಯ ಉದ್ದೇಶ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಸಮಾರಂಭದ ಕುರಿತು ಮಾಹಿತಿಯನ್ನು ತಿಳಿಸಿದರು. ಈ ಒಂದು ಮಾಹಿತಿಯನ್ನು ತಿಳಿಸಲು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಕೆ.ಬಿ. ಲಿಂಗೇಗೌಡ ಹಾಗೂ ಕುಲಸಚಿವರಾದಂತಹ ಡಾಕ್ಟರ್ ಅಶೋಕ್ ಮೆಹ್ತಾ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎಂ.ಎಸ್. ರವಿಪ್ರಕಾಶ್ ಹಾಗೂ ಆಡಳಿತ ವಿಭಾಗದ ಇನ್ನಿತರ ಮುಖ್ಯಸ್ಥರು ಕೂಡ ಭಾಗವಹಿಸುತ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಯರಾಮ್ ರಮೇಶ್ ಕಳೆದ 2 ಘಟಿಕೋತ್ಸವದಲ್ಲಿ ಒಬ್ಬೊಬ್ಬರಿಗೆ ಆನರರಿ ಡಾಕ್ಟರೇಟ್ ಕೊಟ್ಟಿದ್ವಿ. ಈ ವರ್ಷ ಇಬ್ಬರಿಗೆ ಒಬ್ಬ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೆ.ಪಿ.ಜೆ. ರೆಡ್ಡಿ ಅವರಿಗೆ, ನಂತರ ಅವರು ಎಲ್ಲರೂ ಪಾವಗಡದ ರಾಮಕೃಷ್ಣಾಶ್ರಮದ ಜಪಾನ್ ಸ್ವಾಮಿಗೆ ಆನರರಿ ಡಾಕ್ಟರೇಟ್ ಕೊಟ್ಟಿದ್ವಿ. ಇದು ಬಹಳ ವಿಶೇಷ. ಸುಮಾರು 1086 ಜನ ಮಕ್ಕಳಿಗೆ ನಾವು ಡಿಗ್ರಿ ಕೊಡ್ತಾರೆ. ನಮ್ಗೆ ಗೊತ್ತಿರಾಗೆ ನಮ್ಮ ಮ್ಯಾಥ್ A+ ಗ್ರೇಡ್ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಭಾರತ ದೇಶದಲ್ಲಿ ಸುಮಾರು 1030 ವಿಶ್ವವಿದ್ಯಾಲಯಗಳಲ್ಲಿ ಒಂದು 35-40 ಮಾತ್ರ A+ ಗ್ರೇಡ್ಸ್ ಇದೆ. ಅದರಲ್ಲಿ ಸಿದ್ಧಾರ್ಥ ವಿಶ್ವವಿದ್ಯಾಲಯಗಳ ಸಹ ಮಟ್ಟಕ್ಕೆ ಸೇರಿದೆ. ಗ್ರಾಮೀಣ ಪ್ರದೇಶದಲ್ಲಿ ಟೈರ್ 2 ಸ್ಥಿತಿನಲ್ಲಿ ಇಟ್ಕೊಂಡು ಈ ಮಟ್ಟಕ್ಕೆ ಸಿದ್ಧಾರ್ಥ ಬೆಳವಣಿಗೆ ಆಗಿದೆ. ನಮ್ಗೆ ಎಲ್ಲರಿಗೂ ಒಂದು ಹೆಮ್ಮೆ. ಈ ಬಾರಿ ನಾವು ಪ್ರಥಮ ಬಾರಿಗೆ ನಮ್ಮ 2ನೇ ಮೆಡಿಕಲ್ ಕಾಲೇಜ್ ಬೇಗೂರಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಟೈಮ್ ನಾವು ಅವರಿಗೆ ಡಿಗ್ರಿ ಕೊಡ್ತಾ ಇದ್ದೀವಿ. ಇದೇ ಶನಿವಾರದಂದು ನಾವು 14ನೇ ಘಟಿಕೋತ್ಸವದ ಸಮಾರಂಭವನ್ನು ನಾವು ಸಾಹೇಬ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇಲ್ಲೇನೆ ಒಂದು ಬೃಹತ್ತಾದ ವೇದಿಕೆಯನ್ನ ನಿರ್ಮಿಸಿ ಆ ಒಂದು ವೇದಿಕೆಯಲ್ಲಿ ಈ ಒಂದು ಘಟಿಕೋತ್ಸವದ ಸಮಾರಂಭವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಒಂದು ಘಟಿಕೋತ್ಸವದ ಸಮಾರಂಭಕ್ಕೆ 4,500ಕ್ಕೂ ಹೆಚ್ಚಿನ ಜನ ಒಂದು ಇನ್ಕ್ಲೂಡಿಂಗ್ 1,086 ಜನ ಪದವಿ ಪಡೆದಿರತಕ್ಕಂಥವರು, ಅವರ ಜೊತೆಯಲ್ಲಿ ಪೇರೆಂಟ್ಸ್, ಅವರಿಗೆ ಸಂಬಂಧಪಟ್ಟವರು ಅವರೆಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ಸಾಹೇಬ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಸನ್ಮಾನ್ಯ ಡಾಕ್ಟರ್ ಸವ್ಯಸಾಚಿ ಡಾಕ್ಟರ್ ಜಿ. ಪರಮೇಶ್ವರ್ ಸರ್ ಅವರು ಈ ಒಂದು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಪದವಿ ಪ್ರಮಾಣದ ಗೌಪ್ಯತೆಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿಬಿಟ್ಟು ಆ ಒಂದು ಪದವಿ ಪ್ರಮಾಣ ಪತ್ರಗಳನ್ನು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಅಂದಿನ ದಿವಸ ಇಟ್ಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕೇಂದ್ರದ ಮಾಜಿ ಸಚಿವರಾದಂತಹ ಜಯರಾಮ್ ರಮೇಶ್, ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಗವರ್ನಮೆಂಟ್ ಆಫ್ ಇಂಡಿಯಾ, ಅಂಡ್ ಆಲ್ಸೋ ದ ಪ್ರೆಸೆಂಟ್ ಮೆಂಬರ್ ಆಫ್ ರಾಜ್ಯಸಭಾ ರೆಪ್ರೆಸೆಂಟಿಂಗ್ ಕರ್ನಾಟಕ ಸ್ಟೇಟ್, ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸಮಾರಂಭವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಲಪತಿಗಳು ಹೇಳಿದ ಹಾಗೆ ನಾವು ಈ ಒಂದು ಘಟಿಕೋತ್ಸವದಲ್ಲಿ 2 ಗಣ್ಯರನ್ನ ಗುರುತಿಸಿ ಅವರಿಗೆ ಸಾಹೇಬ್ ವಿಶ್ವವಿದ್ಯಾನಿಲಯ
ಗೌರವ ಡಾಕ್ಟರೇಟ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಜಪಾನಂದ ಸ್ವಾಮೀಜಿಯವರು, ಎರಡನೇದಾಗಿ JPT ರೆಡ್ಡಿ ಅವರು ಅಂತ ಹೇಳಿ. ತಮಗೆ ಯಾವ್ಯಾವ ವಿಭಾಗದಲ್ಲಿ ನಾವು ಪ್ರಶಸ್ತಿ ಪ್ರದಾನ ಮಾಡ್ತೀವಿ ವಿವರವಾಗಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರದಾನ ಮಾಡ್ತೀವಿ, ವೈದ್ಯಕೀಯ ವಿಭಾಗದಲ್ಲಿ ಪ್ರದಾನ ಮಾಡ್ತೀವಿ, ದಂತ ವೈದ್ಯಕೀಯದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತೀವಿ, PhD ವಿಭಾಗದಲ್ಲೂ ಹಾಗೂ PhD ಪ್ಯಾರಾಮೆಡಿಕಲ್ ಸೈನ್ಸ್ ಈ ಎಲ್ಲ ವಿಭಾಗಗಳನ್ನು ನಾವು ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ಅದರಲ್ಲಿ ಚಿನ್ನದ ಪದಕಗಳು ಎತ್ಕೊಂಡ್ರೆ ಇಂಜಿನಿಯರಿಂಗ್ನಲ್ಲಿ 8, ವೈದ್ಯಕೀಯದಲ್ಲಿ 3, ದಂತ ವೈದ್ಯದಲ್ಲಿ 2, MCA ಮತ್ತು MTech ನಲ್ಲಿ 2, ಪ್ಯಾರಾಮೆಡಿಕಲ್ 1. ಒಟ್ಟು ಇಷ್ಟು ಪ್ರಶಸ್ತಿ, ಇಷ್ಟು ಚಿನ್ನದ ಪದಕಗಳನ್ನು ನಾವು ಕೊಡ್ತೀವಿ. ಅಂದ್ರೆ ಡಾಕ್ಟರೇಟ್ ಪದವಿ 14 ಪ್ರಶಸ್ತಿ ಕೊಟ್ಟಿದ್ದು, ಇಂಜಿನಿಯರಿಂಗ್ ಮತ್ತು ಸ್ನಾತಕೋತ್ತರ ಪದವಿ 664, ವೈದ್ಯಕೀಯ ಮತ್ತು ಸ್ನಾತಕೋತ್ತರ ಪದವಿ 322, ದಂತ ವೈದ್ಯಕೀಯ ಮತ್ತು ಸ್ನಾತಕೋತ್ತರ ಪದವಿ 34. ಇಷ್ಟು ಪದಕಗಳನ್ನ ನಾವು ಕೊಡ್ತೀವಿ. ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಅಂತ ಕೊಡ್ತಿದ್ವಿ. ಅಂದ್ರೆ ಅತ್ಯುತ್ತಮ ಶ್ರೇಣಿಯ ಇಂಜಿನಿಯರಿಂಗ್ ಬಂದು, ವೈದ್ಯಕೀಯ ಬಂದು, ಇಷ್ಟು ಅಂದ್ರೆ 5 ಪದಕಗಳನ್ನ ಇಲ್ಲಿ ನಾವು ಕೊಡ್ತಿದ್ವಿ. ವೈದ್ಯಕೀಯದಲ್ಲಿ 2, ದಂತ ವೈದ್ಯಕೀಯದಲ್ಲಿ 2, ಇಂಜಿನಿಯರಿಂಗ್ ವಿಭಾಗದಲ್ಲಿ 8. ಇಂಜಿನಿಯರಿಂಗ್ ನಲ್ಲಿ ಯಾವ್ಯಾವ 8 ವಿಭಾಗದಲ್ಲಿ ನಾವು ಕೊಡ್ತಿದ್ದೀವಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ 1 ಕೊಡ್ತೀವಿ, ಸಿವಿಲ್ ಇಂಜಿನಿಯರಿಂಗ್ 1 ಕೊಡ್ತೀವಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1 ಕೊಡ್ತೀವಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1 ಕೊಡ್ತೀವಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ 1 ಕೊಡ್ತೀವಿ, ಇನ್ಸ್ಟ್ರುಮೆಂಟೇಷನ್ ಸೈನ್ಸ್ 1 ಕೊಡ್ತೀವಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಕೊಡ್ತೀವಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ 1 ಕೊಡ್ತೀವಿ. ಇಷ್ಟು ಬೋರ್ಡ್ಗಳನ್ನ ನಾವು ಕೊಡ್ತೀವಿ. ಮತ್ತೆ ಅದರಲ್ಲಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ 2 ಕೊಡ್ತೀವಿ, MTech ಅವರು, MCA. ಅತ್ಯುತ್ತಮ ಶ್ರೇಣಿ ವಿಭಾಗ ಹೇಳಿದೆ ನಾನು. ವೈದ್ಯಕೀಯದಿಂದ 3, ಇಂಜಿನಿಯರಿಂಗ್ 1, ಮತ್ತೆ ಅಲೈಡ್ ಎಜುಕೇಶನ್ ಅಂದ್ರೆ ಪ್ಯಾರಾಮೆಡಿಕಲ್ 1. ಆಮೇಲೆ ಇನ್ನೊಂದು ಸ್ಪಾನ್ಸರ್ಡ್ ಗೋಲ್ಡ್ ಮೆಡಲ್ ಅಂತ ಯಾರೋ ಅವರು ಸ್ಪಾನ್ಸರ್ ಮಾಡಬಹುದು ಅಂತ ಒಂದು ಗೋಲ್ಡ್ ಮೆಡಲ್ ಡಾಕ್ಟರ್ MK ವೀರಯ್ಯ ಅವರು ಮಾಡಿದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಆ ಪ್ರಶಸ್ತಿ ಕೊಡಬೇಕು ಅಂತ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಇಷ್ಟು 15 ಪ್ಲಸ್ 15 ಇಷ್ಟು ಗೋಲ್ಡ್ ಮೆಡಲ್ಗಳನ್ನ ನಾವು ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ಇವೆಲ್ಲವೂ 1026 ಪ್ರಶಸ್ತಿ ಪ್ರದಾನದಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ಹೇಳಿದಾಗೆ 8 UG 7 MTech ಪ್ರೋಗ್ರಾಮ್ಗಳು, 8 UG 1050 ಸೀಟ್, 7 MTech ಪ್ರೋಗ್ರಾಮ್ ಮತ್ತು 2 PG ಪ್ರೋಗ್ರಾಮ್, MCA MBA 380 ಸೀಟ್ಗಳಿದೆ. ಇವರೆಗೂ ಕೂಡ 98% UG ಫಿಲಪ್ ಆಗಿದೆ. PG ನಲ್ಲಿ ಗೊತ್ತಿರೋ ಹಾಗೆ 50% ಫಿಲಪ್ ಆಗಿದೆ. MCA MBA ಇದೆ ಫಿಲಪ್ ಆಗಿದೆ. ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಯೋಜನೆ ಮಾಡ್ತಾ ಇದೆ. ಕಳೆದ ವರ್ಷ ರಿಸೆಷನ್ ಇರೋದ್ರಿಂದ ನಾವು 300 ಜನರಿಗೆ ಕೆಲಸ ಕೊಡಬೇಕಾಯಿತು. 50 to 60% ಪ್ಲೇಸ್ಮೆಂಟ್ ಆಗಿದೆ. ಈ ವರ್ಷ ಆಲ್ರೆಡಿ 150 ಜನ ಆಗಿದ್ದಾರೆ. ಇನ್ನೂ ಶುರುವಾಗಿ ಇಲ್ಲಿದ್ದೇನೆ. ಈ ವರ್ಷ ಕಳೆಯೋಕ್ಕೆ ಅವಕಾಶ ಒಂದು 500 ಜನರಿಗೆ ಕೆಲಸ ಕೊಡುವಂತ ಅವಕಾಶ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಮುಂದಿದ್ದೀವಿ. ನಮ್ಮ ಕಾಲೇಜಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಬಹಳ ವಿಶೇಷವಾದಂತಹ ದೇಶೀಯ ವಿಜ್ಞಾನದ ಒಂದು ಮಾದರಿಯಲ್ಲಿ ಒಂದು ಗ್ರಂಥಾಲಯವನ್ನು ಕಟ್ಟಿದರು ಅಂತ ಗೊತ್ತಿದೆ. ಅದರ ವಿನ್ಯಾಸ, ವಿನ್ಯಾಸ, ಸುತ್ತ ಇರ್ತಕ್ಕಂಥ ಮತ್ಸ್ಯಾಗಾರ, ಒಳಗಡೆ ಬೇರೆ ಬೇರೆ ಲೆವೆಲ್ಸ್ನಲ್ಲಿ ಸ್ಟೇಟ್ಗಳು, ಟಾಪರ್ಗಳು, ಡಿಸ್ಕಷನ್ ಟೇಬಲ್, ಗೆಸ್ಟ್ ಹೌಸ್ ಇವೆಲ್ಲ ಅನುಕೂಲಗಳನ್ನು ವಿಶೇಷ ರೀತಿಯಲ್ಲಿ ಕಾರ್ಯ ಕಟ್ತಾ ಇದೆ. ಸುಮಾರು 1.25 ಲಕ್ಷ ಪುಸ್ತಕಗಳಿವೆ. ಪುಸ್ತಕಗಳು ಎಲ್ಲ ರೀತಿಯ ಡಿಸಿಪ್ಲಿನ್ಸ್ ಕೂಡ ಇದೆ.
ಸಾಹಿ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಸಮಾರಂಭದ ಪತ್ರಿಕಾಗೋಷ್ಠಿಯಲ್ಲಿ 1086 ವಿದ್ಯಾರ್ಥಿಗಳಿಗೆ ಪದವಿ, 15 ಮಂದಿಗೆ ಚಿನ್ನದ ಪದಕವನ್ನು ವಿತರಿಸಲಾಗುವಂತಹ ಮಾಹಿತಿಯನ್ನು ತಿಳಿಸಲಾಯಿತು. ಇದಿಷ್ಟು ಪತ್ರಿಕಾಗೋಷ್ಠಿಯ ಮಾಹಿತಿಯಾಗಿತ್ತು. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ನಾನು ವರ್ಷಿತಾ.